ನಂದೊಂದು ಬಾಳಿಗೆ ಬೆಂಕಿ ಕಾತ್ಲಾಗೆ ಊರಾಗೆ ಯುಗಾದಿ ಹಬ್ಬ ಆಗಿ 3-4 ದಿನಕ್ಕೆ ಚೆನ್ನಾಗಿ ಎಲ್ಲ ಕಡೆ ಮಳೆ ಬಂದತ್ಲಾಗೆ ಸ್ವಲ್ಪ ಮಟ್ಟಿಗೆ ಭೂಮಿ ತಂಪಾಯ್ತು ಅಂತ ಒಂದ್ ಕಡೆ ಈ ದಗೆನೋ ಅಬ್ಬಬ್ಬಬ್ಬಬ್ಬ ಈ ಶತ್ರುಗಳಿಗೂ ಬೇಡಪ್ಪ ಅಂತ ದಗೆ ಬಂದ್ಬಿಡ್ತು. ಇತ್ಲಾಗೆ ಮಳೆ ಬಂದು ಸುಮ್ಮನೆ ಆಗ್ಬಿಡ್ಬೇಕತ್ಲಾಗೆ ಯುಗಾದಿ ಹಬ್ಬ ಹಿಂದಿನ ಮುಂದಿನ ದಿವಸ ಮಳೆ ಬಂದು ಸುಮ್ಮನೆ ಆಗ್ಬಿಡ್ಬೇಕು ಅಂತದ್ರಲ್ಲಿ ಹಿಂಗ್ ಬರೋದು ಹಿಂಗ್ ಹೋಗೋದು ಹಿಂಗ್ ಬರೋದು ಹಿಂಗ್ ಬರೋದು ಹಿಂಗ್ ಬಂದ್ರೆ ಮನುಷ್ಯರಿಗೆ ಕಾಯಿಲೆ ಹತ್ಕೊಳತ್ತೆ. ಎಷ್ಟೋ ಜನಕ್ಕೆ ಜ್ವರ ಚಳಿ ಸ್ವಲ್ಪ ಜನ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಹಿಂಗೆ ಆಗ್ತಾ ಇದ್ರೆ ಊರಲ್ಲೆಲ್ಲ ಜನ ಖಾಲಿಯಾಗಿ ತಾಲೂಕು ಆಸ್ಪತ್ರೆ ಜಿಲ್ಲಾಸ್ಪತ್ರೆ ಆರೋಗ್ಯ ಕೇಂದ್ರಗಳು ಇವೆಲ್ಲ ಫುಲ್ ಆಗಿ ಆಸ್ಪತ್ರೆಗಳು ಫುಲ್ ಆಗ್ತವೆ. ಊರು ಖಾಲಿ ಆಗುತ್ತಪ್ಪ. ಹಿಂಗೆ ಆಗ್ತಿತ್ತು ಅಂತಂದ್ರೆ ಮುಗೀತು ನಾವು. ಇನ್ನು ಜೀವನ ಮಾಡಿದ ಹೆಂಗೆ ಅಕ್ಕಪಕ್ಕದವ್ರ ಜೊತೆ ಇರೋದ್ರೆ ಹೆಂಗೆ ದೇವರಮ್ಮನು ನನಗೆ ಮಾತ್ರ ಏನೋ ಕೊಡಲಿಲ್ಲ, ಊರನ್ನೆಲ್ಲ ಕರ್ಕೊಂಡ್ಬಿಟ್ಟ. ನನಗಿನ್ನೂ ಸಾವು ಕೊಡ್ಲಿಲ್ಲ. ಏನು ಹಳೆ ಮೇಲಕ್ಕವರು ಆಕಾಶನ ತಲೆ ಮೇಲೆ ಕಳಿಸಿ ಬಿದ್ದೋ ತರ ಕುತ್ಕೊಳ್ತಾರಲ್ಲ ಹಂಗೆ ಕುತ್ಕೊಂಡಿದ್ದಾರೆ. ಮುಖ ಯಾಕೆ ಮೂಲಂಗಿ ತರ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ. ಏನಾಯ್ತು ಆಗ್ಬಾರ್ದಂಥದ್ದು? ಎಂತೆಂದರು ಕೊಲೆಗಡಕರು ಕಳ್ತನ ಮಾಡೋರು ಊರಲ್ಲಿ ಎಷ್ಟೋ ಚೆನ್ನಾಗಿರ್ಬೇಕಾದ್ರೆ ನಿಮ್ಮಂತ ಪ್ರಾಮಾಣಿಕರು ಈ ರೀತಿ ಮುಖ ಹಾಕೊಂಡೋದಕ್ಕೆ ಕಾರಣ ಅನ್ನೋರು ಏನು? ನನಗಂತೂ ಒಂಚೂರು ಅರ್ಥ ಆಗ್ತಿಲ್ಲ. ಮುನಿಯಕ ನೋಡ್ರಿ ಅಲ್ಮೇಲಕ್ಕನ ಮುಖನ ನನ್ನ ಕೈದಂತೂ ನೋಡೋಕ್ಕಾಗ್ತಿಲ್ಲಪ್ಪ. ಈ ಒಕ್ಕಂಗೆ ಯಾಕೆ ಹಿಂಗಾಯ್ತು ಏನೋ ನನಗಂತೂ ಒಂದು ಚೂರು ತುಟಿ ಪಿಟಿಕಂತ ಬಾಯಾಡಿಸಿಲ್ಲ. ಇಷ್ಟು ನಮ್ಮ ಬರೋಕ್ಕಿಂತ ಮುಂಚೆ ಅಯ್ಯೋ ಏನೋ ಆಕಾಶನೇ ಕಳಿಸಿ ತಲೆ ಮೇಲೆ ಬಿತ್ತು ಅನ್ನೋ ರೀತಿ ಕುತ್ಕೊಂಡು ಏನೇನೋ ಮಾತಾಡ್ತಿದ್ರು. ನಾನು ಬಂದ ತಕ್ಷಣ ಯಾಕೋ ಸುಮ್ಮನೆ ಆಗ್ಬಿಟ್ರು. ಏನಾಯ್ತು ಒಂಚೂರು ವಿಚಾರಿಸ್ರಿ. ಅಲ್ಮೇಲಕ್ಕ ಯಾಕೆ ಏನಾಯ್ತು? ಯಾಕೆ ಹಿಂಗೆ ಸಭೆ ಮುಖ ಮಾಡ್ಕೊಂಡು ಕುತ್ಕೊಂಡಿದ್ಯಾ? ನಾವೆಲ್ಲ ಇಲ್ವೇ? ನಾವೆಂದು ಹೊರಗಿನವ್ರೆ? ನಾವು ನಿನ್ನ ಅಕ್ಕ ತಂಗಿರಿದ್ದಂಗೆ ಕಷ್ಟ ಸುಖ ಏನಾದ್ರು ನಮ್ಮ ಹತ್ರ ಹೇಳ್ಕೊಂಡ್ಬೇಕು ನೀನು. ಈಗ ಒಬ್ಬನೇ ರೀತಿ ಹಿಂಗೆ ಕುತ್ಕೊಂಡು ಹಿಂಗೆ ಸಪ್ಪೆ ಮುಖ ಮಾಡ್ಕೊಂಡು ಅಳ್ಕೊಂಡು ಕುತ್ಕೊಂಡ್ರೆ ಜೀವನ ನಡೆಯೋದ್ರೆ ಹಿಂಗೆ ಏನಾಯ್ತು ಹೇಳು? ನಮ್ಮ ಹತ್ರ ಹೇಳು. ನೀನು ಅಕ್ಕ ತಂಗಿರಿದ್ದಂಗೆ ಅಂತ ನಾನು ಅವಲೇ ಹೇಳ್ದೆ ತಾನೆ. ನಿನಗೆ ನಿಜವಾದ ಅಕ್ಕ ತಂಗಿರಿದ್ರೆ ಹೇಳ್ಕೊಂತಿರ್ದಿತ್ತಾ? ಈಗ ನಮ್ಮನೆ ಅಕ್ಕ ತಂಗಿರು ಅಂತ ಹೇಳ್ಕೊಂಡು ನಿನ್ ಕಷ್ಟ ಏನಂತ ಹೇಳು. ನಮ್ಮ ಹತ್ರ ಹೇಳ್ಕೊಂಡು ಹೇಳು, ನಾವು ನಿಮಗೆ ಸಮಾಧಾನ ಮಾಡ್ತೇವೆ. ಇಲ್ಲಿ ಒಬ್ಳೇ ಏನಾರು ನೀನು ಬೇಜಾರಾದ್ರೆ ಹೇಳು, ಬಾ ನಮ್ಮನೆಗೆ ಹೋಗೋಣ. ನಮ್ಮನೇಲಿ ಇರುವಂತೆ ನೀನು. ಈ ಮುನಿಯಮ್ಮ ಒಬ್ರೆ ಅಕ್ಕ ತಂಗಿ ಏನಲ್ಲ, ನಾನು ಒಬ್ಳಿದೀನಿ ಸರೋಜ ಅಂತ ಹೇಳ್ಬಿಟ್ಟು. ನಮ್ಮನೆಗೂ ಬರ್ಬೋದು ನೀವು. ನಮ್ಮನೆಗೂ ಬಂದು ಬೇಕಾರೆ ಇರಿ, ಏನ್ ಬೇಕೋ ಎಲ್ಲ ಮಾಡಾಕ್ತೀನಿ. ಅಕ್ಕ ತಂಗಿರಂತ ಬೇಕಾರೆ ಜೀವನ ಸಾಗಿಸೋಣ. ನನಗೂ ಯಾರು ಇಲ್ಲ, ನಿಮಗೂ ಯಾರು ಇಲ್ಲ. ಇಬ್ಬರಿಗೂ ಸೇರಿದ್ರೆ ಒಳ್ಳೆ ಅಕ್ಕ ತಂಗಿರಾಗುತ್ತೆ. ಈ ಪ್ರಪಂಚದಲ್ಲಿ ಯಾರು ಇಲ್ಲ ಅಂತ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಜೀವರಾಶಿಗೂ ಅನ್ನ ಅಕ್ಕಿನ ಊಟ ಹಾಕುವಂತ ಪರಮಾತ್ಮ ಇದ್ದೇ ಇದ್ದಾನೆ. ಅವ್ನು ಇರ್ಬೇಕಾದ್ರೆ ನಾವು ಯಾರು ಅನಾಥರಲ್ಲ. ಅಕ್ಕ ನಿನಗೆ ಏನಾಯ್ತು ಫಸ್ಟ್ ಹೇಳು. ನನಗೆ ನಿನ್ನ ಮುಖ ನೋಡ್ಕೊಂಡಿರಕ್ ಆಗ್ತಾ ಇಲ್ಲ. ನಾನು ಊರಿಗೆ ಬಂದಾಗಿಂದನು ನಿನ್ನ ಜೊತೆ ಇದ್ದಾಗ ಬಹಳ ಖುಷಿ ಪಡ್ತಿದ್ದೆ. ಎಂತ ಖುಷಿವಾದ ಮುಖ. ಈ ರೀತಿ ದುಃಖದ ಮುಖನ ನಾನು ಇಷ್ಟು ವರ್ಷಕ್ಕೆ ಇವತ್ತೇ ನೋಡ್ತಾ ಇರೋದು. ಸಾಕು ಸುಮ್ಮನೆ ಅಮ್ಮ. ನೀವಂತೂ ಏನತ್ಲಾಗೆ ರೈಲ್ ಬಂಡಿ ಮಾತಾಡ್ದಂಗೆ ಜಿಗಿ ಬುಗಿ ಅಂತ ಏನು ಜೋರಾಗಿ ಮಾತಾಡ್ಕೊಂಡು ಹೋಗ್ಬಿಡ್ತೀನಿ ಅತ್ಲಾಗೆ. ನನಗೂ ಚಿಂತೆ ತಲೆಗದ್ಬಿಡೈತೆ. ಹೂನಕ್ಕ ನಾನು ಅದನ್ನೇ ಹೇಳಿದ್ದು. ಅದು ಏನಾಯ್ತು ಅಂತ ನಮ್ಮ ಹತ್ರ ಹೇಳ್ಕೊ ನೀನು. ನಾವು ಅಕ್ಕ ತಂಗಿರಿದ್ದಂಗಿದೀನಿ ಅಂತ ಅವಾಗಿಂದ ಗಂಟೆಗಟ್ಲಿಂದ ಹೇಳ್ತಾನೆ ಇದ್ದೀನಿ. ನೀನು ನಿನ್ ಪಾಡಿಗೆ ಸುಮ್ಮನೆ ಇದ್ರೆ ನಮಗೆ ನಿನ್ ಕಷ್ಟ ಅಂದ್ರೆ ಏನು ಅರ್ಥ ಅಂತ ಆಗಬೇಕು ಹೇಳು. ಹೇಳಿರ್ತಾನೆ ನನಗೂ ಕಷ್ಟ ಅಂತ ಅರ್ಥ ಆಗೋದು. ಅದಕ್ಕೆ ನಾವೆಲ್ಲ ಇಲ್ವಾ ಈ ರೀತಿ ಸಫಲ ಮುಖ ಮಾಡ್ಕೊಂಡು ಅಳು ಮುಖ ಮಾಡ್ಕೊಂಡು ಕೂತ್ಕೊಂಡ್ರೆ ಆ ಸಮಸ್ಯೆ ಬಗೆಹರಿದು ಬಿಡುತ್ತಾ? ಏನು ಅಂತ ಹೇಳನೆ? ಏನು ಅಂತ ಹೇಳೋಣ ಮುನಿಯಮ್ಮ? ಏನು ಅಂತ ಹೇಳನೆ? ಇವತ್ತಿಗೆ ನಮ್ಮನೆ ಗ್ಯಾಸ್ ಖಾಲಿಯಾಗಿ 1 ವಾರ ಆಯ್ತು. ಹಾಳಾದ ಗ್ಯಾಸ್ ಬುಕ್ ಮಾಡ್ತೀನಿ ಅಂತಲೇ ಬುಕ್ಕೇ ಆಗಂಗಿಲ್ಲ. ಯಾರು ಹೇಳಿದ್ರು ರಾತ್ರಿ 12:30 ಬೆಳಗಿನ ಜಾವ 4 ಗಂಟೆ 3 ಗಂಟೆ ಹಂಗೆ ಮಾಡಿ ಅಂತ ಹೇಳಿದ್ರು. ಇಲ್ಲಿ ನಾನು ನೋಡ್ರೆ ರಾತ್ರಿ ನಿದ್ದೆಗಿಲ್ದಂಗೆ ರಾತ್ರಿ ಊಟ ಮಾಡ್ದಂಗೆ ಗ್ಯಾಸ್ ಬುಕ್ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ. ಇವಾಗ ನೋಡಿದ್ರೆ ಗ್ಯಾಸೇ ಬುಕ್ ಆಗವಲ್ದು. ಹಿಂಗೆ ಆಯ್ತು ಅಂತಂದ್ರೆ ನಾನು ಒಲೆಗೆ ಅಡುಗೆ ಮಾಡಬೇಕು. ಈಗೇನೋ ಗಟ್ಟಿದ್ದೀನಿ, ಕಾಡಿಗೆ ಹೋಗಿ ಸೌದೆ ತಂದು ಅಡುಗೆ ಮಾಡ್ತೀನಿ. ಇರೋಳೊಬ್ಳು ನಾನು. ಈಗ ಸೌದೆ ಕಡಿಬೇಡ್ರಿ ಅಂತ ಹೇಳ್ಬಿಟ್ಟು ಕಾಡಿಗೆ ಬೇರೆ ಚಿರತೆ ಹುಲಿ ಕರಡಿ ಬಿಟ್ಟವ್ರೆ. ಹಿಂಗೆ ಆಯ್ತು ಅಂತಂದ್ರೆ ನಾನು ಕಾಡಿಗೆ ಹೋಗೋದಾದ್ರೆ ಹೆಂಗೆ? ನೀವಾದ್ರೂ ಪರವಾಗಿಲ್ಲ ಗ್ಯಾಸ್ ಇಟ್ಕೊಂಡಿದ್ದೀರಾ. ಹೆಂಗ ನಿಮ್ಮ ಯಜಮಾನ್ರುಗಳು ಗ್ಯಾಸ್ ಸೌದೆನ ತಂದು ಹಾಕ್ತಾರತ್ಲಾಗೆ, ಇಲ್ಲ ಕರೆಂಟಿನ ಒಲೆದಾಗ ಮಾಡ್ಕೊಂಡು ಊಟ ಮಾಡ್ತೀರಾ. ಆದ್ರೆ ನಂದು ಹೇಳ್ರೆ ನನಗೆ ಯಾರು ತಂದು ಹಾಕ್ತಾರೆ? ನನಗೆ ನಾನೇ ತಿನ್ಕೋಬೇಕು, ನಾನೇ ಊಟ ಮಾಡ್ಕೋಬೇಕು, ನಾನೇ ಪೂಜೆ ಮಾಡ್ಕೋಬೇಕು. ಅಂತದ್ರಲ್ಲಿ ಈ ರೀತಿ ಆಗ್ಬಿಡ್ತು ಅಂತಂದ್ರೆ ನಾನು ಬದುಕೋದಾದ್ರೆ ಹೆಂಗೆ ಈ ಸಮಾಜದಲ್ಲಿ? ಯಾರಿಗೂ ಎದುರದಂಗೆ ದಿಟ್ಟ ಮೇಲೆ ಅಂತ ಬದುಕೋಣ ಊರಲ್ಲಿ. ಅಂತದ್ರಲ್ಲಿ ನನ್ನ ಮನೆಗೆ ಈ ರೀತಿ 1 ವಾರ ಆಯ್ತು ಗ್ಯಾಸ್ ಬುಕ್ ಆಗ್ತಾ ಇಲ್ಲ, ಗ್ಯಾಸ್ ಬರ್ತಾ ಇಲ್ಲ ಅಂತಂದ್ರೆ ಎಲ್ಲಿಗೆ ಹೋಯ್ತು ನನ್ನ ಮರ್ಯಾದೆ? ಊರಾಗೆ ಯಾರನ್ನ ಕೇಳಿದ್ರೆ ಆಡ್ಕೊಂಡು ಹಾಕಾರು. ಒಂದ್ ಕಾಲದಲ್ಲಿ ರಾಣಿ ತರ ಮೆರೆದಳು, ಇವಾಗ ನೋಡು ತಿನ್ನಕ್ಕೆ ಇಟ್ಟಿಲ್ಲ ಅಂತ ಹೇಳ್ಬಿಟ್ಟು ಜನ ಆಡ್ಕೊಂಡು ಹಾಕ್ತಾರೆ. ಇಷ್ಟೇನಕ್ಕ ತೊಂದರೆ ನಿನಗೆ? ಇಷ್ಟೇನೆ? ಈಗ ನಾನೇನೋ ಹಬ್ಬ ಏನೋ ದೊಡ್ಡ ತೊಂದರೆ ಆಗ್ಬಿಟ್ಟೈತೆ, ಯಾರೋ ಮನೆ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ರು ಒಡವೆ ಕಿತ್ಕೊಂಡು ಹೋಗ್ಬಿಟ್ರು ಅಂತಂದ್ರೆ ಗ್ಯಾಸ್ ಬಂದಿದ್ದು ದೊಡ್ಡ ಸಮಸ್ಯೆನ ಕೂತ್ಕೊಂಡಿದ್ದೆ ನೋಡತ್ಲಾಗೆ. ನಿಂದು ಅದೊಂದೇ ಸಮಸ್ಯೆ ಏನಾಗಿಲ್ಲ. ನಿನ್ನಂಗೆ ನನಗೂ ಸಮಸ್ಯೆ ಆಗಿತ್ತು. ಇವಾಗ ನೋಡು ಎಲ್ಲ ಕಡೆ ಗ್ಯಾಸ್ ಸಮಸ್ಯೆ ಬಗೆಹರಿದೈತೆ. ಏನೋ ಒಂಚೂರು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಗ್ಯಾಸ್ ಬುಕ್ ಆಗ್ತಿಲ್ಲ. ಇವಾಗ ಮೊದಲಿನ ತರ ಏನು ಈಗ ಒಂದು 10-15 ದಿವಸದಿಂದ ಗ್ಯಾಸ್ ಬುಕ್ ಆಗ್ತಿಲ್ಲ, ಗ್ಯಾಸ್ ಸಪ್ಲೈ ಇಲ್ಲ, ಯುದ್ಧ ಆಗ್ತೈತೆ, ಹಂಗಾಗಿ ಗ್ಯಾಸ್ ಸಿಗ್ತಲ್ಲ ಅಂತ ಹೇಳ್ಬಿಟ್ಟು ಜನ
ಗಂಗಾಲೋಗಿ ಹೋಗಿದ್ರು. ಈಗ ಹಂಗಲ್ಲ, ಈಗ ಎಲ್ಲಾ ಕಡೆ ಗ್ಯಾಸ್ ಸಿಗ್ತೈತೆ. ಇರಾನ್ ದೇಶ ನಮಗೆ ಹಾರ್ಮೋಸ್ ಜಲಸಂಧಿ ಮುಖಾಂತರ ನೀವು ಎಷ್ಟಾದ್ರೂ ಗ್ಯಾಸ್ ತಗೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟು ವ್ಯಾಪಾರ ವ್ಯವಹಾರಕ್ಕೆ 5 ಜನಸ್ನೇಹಿ ರಾಷ್ಟ್ರಗಳಿಗೆ ಅವಕಾಶ ಕೊಟ್ಬಿಟ್ಟೈತ್ರೆ. ಅದರಲ್ಲಿ ನಮ್ದು ಭಾರತ ದೇಶ ಕೂಡ ಒಂದು ಹಂತದಲ್ಲಿ. ಈಗ ನೋಡು, ಶಿವಾಲಿಕು ನನ್ನ ದೇವಿ ಅಂತ ಹಲವಾರು ಹಡಗುಗಳು ಅಲ್ಲಿಂದ ಟ್ಯಾಂಕರ್ನಲ್ಲಿ LPG ಗ್ಯಾಸ್ನ ತಗೊಂಡು ಬಂದೈತೆ. ಬಂದು ನಿಮ್ಮ ಮನೆಗೆ ತಲುಪುತ್ತೆ ಬಿಡತ್ತೆ. ಒಂದು ವೇಳೆ ಗ್ಯಾಸ್ ಏನೋ ಇಲ್ಲ ಅಂತಂದ್ರೆ ನಮ್ಮನೆಯಿಂದ ಬೇಕಾದ್ರೆ ತಗೊಂಡ್ಬಂದು ಕೊಡ್ತೀನಿ, ನೀನು ಒಳಗೆ ಹೋಗ್ಬೇಡ ಅಷ್ಟೇ. ಯಾಕೆಂತಂದ್ರೆ ಗ್ಯಾಸ್ ಸಮಸ್ಯೆ ಇವತ್ತು ಬಗೆಹರಿದು 3-4 ದಿನ ಆಗೈತೆ. ಸ್ವದೇಶಿ LPG ಗ್ಯಾಸು ಬರೈತೆ. ಆಮೇಲೆ ರಷ್ಯಾ ದೇಶದವರು ನಮಗೆ ಸಹಾಯ ಮಾಡ್ತಾರೆ. ಅಂತದ್ರಲ್ಲಿ ನೀನು ಹಿಂಗೆ ಮುಖ ಮಾಡ್ಕೊಂಡು ಕೂತ್ರೆ ಹೆಂಗ ಕಾತ್ಲಾಗೆ ನಲ್ಕೊಂಡು ಊಟ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಮನೆ ಬೆಳಗ್ಬೇಕಾದ್ ಬೆಳಕು ನೀನು. ನೀನೇ ಕತ್ಲೆ ಆಗ್ಬಿಟ್ರೆ, ಅಂಧಕಾರ ಆಗ್ಬಿಟ್ರೆ ಬಿಡತ್ಲಾಗೆ ನಮಗೆ ಧೈರ್ಯ ಹೇಳ್ಬೇಕಾದ್ರೆ ನೀನೇ ಹಿಂಗೆ ಕುತ್ಕೊಂಡ್ಬಿಟ್ರೆ ನಮಗೆ ಧೈರ್ಯ ಹೇಳಕ್ಕ ಸುಮ್ಮನಿರಕ್ಕ. ಈ ಪ್ರಪಂಚದಲ್ಲಿ ಯಾರಿಗೂ ಆಗದೆ ಇರೋಂಥ ಪರಿಸ್ಥಿತಿ, ಎಲ್ಲೂ ನಡೆದೇ ಇರೋಂಥ ಪರಿಸ್ಥಿತಿ ನಮ್ಮ ದೇಶಕ್ಕೆ ಏನಾಗಿಲ್ಲ. ಎಲ್ಲ ಅಕ್ಕಪಕ್ಕದ ರಾಷ್ಟ್ರಗಳಿಗೆ ಏನು ಪರಿಸ್ಥಿತಿ ಆಗಿದೆಯೋ ನಮಗೂ ಅದೇ ರೀತಿ ಪರಿಸ್ಥಿತಿ ಆಗಿದೆ. ಅಂಥದ್ರಲ್ಲಿ ನೀನು ಹಿಂಗೆ ಕುತ್ಕೊಬಾರ ಸುಮ್ಮನಿರಕ್ಕ. ಏನು ನೀವು ಇದ್ದಾಗ ಸ್ವಲ್ಪ ನಲ್ಕೊಂಡು ಹಂಗೆ ಇರ್ತೀನಿ. ನೀವು ಹೋದ್ಮೇಲೆ ನನ್ನ ಕತೆ ಏನತ್ಲಾಗೆ. ಇನ್ನು ದುರಂತರ ಸಿನಿಮಾ ಬೇರೆ ನೋಡು, 400 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಆಲೆ 1300 ಕೋಟಿ ದುಡ್ದೈತೆ. ನಾವು ಅಂತ ಪಿಕ್ಚರ್ಗೆ ನೋಡೋಕ್ಕಾಗತ್ತೆ. ಬರೀ ಅವ್ರು ಹಂಗಂದ್ರೆ ಇವ್ರು ಹಿಂಗಂದ್ರೆ ಅಂತೇಳಿ ಬರೀ ಮಾತು ಕೇಳೋದಾಗೈತೆ. ಇತ್ತೀಚೆಗೆ ಡಿಶ್ ಪೀಸ್ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಡಿಶ್ನ ಕಿತ್ತಾಕ್ ಹೋಗೋರೆ. ಅದು ಬೇರೆ ದೇವಸ್ಬೇಕು ರಾಮ. ಒಂದೊಂದಲ್ಲಪ್ಪ ನನಗಂತೂ ಒಂದೊಂದಲ್ಲ. ಅದ್ಮೇಲಕ್ಕ ಹಿಂಗೆ ಅಂತೀನಿ ಅಂತ ಬೇಜಾರಬೇಡ. ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರ್ತೇನಕ್ಕ. ನೀನೊಂದು ತಿರುಗು ಅಂತ COVID-19 ಬಂದಾಗಲೇ ಸಾವು ನೋವು ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿದ್ದೀವಿ. ಮನೆಗೆ ಇಟ್ಕೊಂಡು ಅವಾಗಂಗ ಮನೆಗೆ ಬಾಗಿಲೆಲ್ಲ ಮನೆ ಬಾಗಿಲಿಗೆ ಆಹಾರದ ಕಿಟ್ಗಳೆಲ್ಲ ತಂದ್ಕೊಡೋರು. ಇವಾಗ ಗ್ಯಾಸ್ ಮಾತ್ರ ಖಾಲಿ ಆಗಿರೋದು. ಅಂತ ಕೋವಿಡ್ ಪರಿಸ್ಥಿತಿ ಗೆದ್ದಿರೋರಿಗೆ ಈ ಥರ ಪರಿಸ್ಥಿತಿ ಗೆಲ್ಲೋದೇನು ಕಷ್ಟ ಆಗಲ್ಲ ನಮಗೆ. ಸುಮ್ಮನೆ ನಾವು 3 ಜನ ಒಟ್ಟಿಗೆ ಬೇಕಾದ್ರೆ ಸೌದೆಗೆ ಹೋಗೋಣ. ಒಣಗಿದ ಸೌದೆಗಳು ತಂದು ಸೌದೆ ಒಲೆಯಲ್ಲಿ ಅಡುಗೆ ಮಾಡೋಣ. ನೀನಿಗೆ ಇವಾಗ ಗ್ಯಾಸ್ ಇಲ್ಲ ಅಂತ ಹೇಳ್ಬಿಟ್ಟು ತಾನೇ ಪರದಾಡ್ತಿರೋದು. ನಾವು ಗ್ಯಾಸ್ ಉಪಯೋಗಿಸಲ್ಲ. ನಾವು ಸ್ವದೇಶದವ್ರ ಥರ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋಣ. ಹಳೆ ಶಿಲಾಯುಗದಲ್ಲಿ ಹಳೆ ಕಾಲದಲ್ಲಿ ಹೆಂಗೆ ಒಲೆಯಲ್ಲಿ ಅಡುಗೆ ಮಾಡ್ತಿದ್ರು ಜನ ಸೌದೆ ಒಲೆಯಲ್ಲಿ, ನಾವು ಕೂಡ ಅದೇ ರೀತಿ ಅಡುಗೆ ಮಾಡ್ಕೊಂಡು ಊಟ ಮಾಡೋಣ. ಅವಾಗ ಆರೋಗ್ಯಕ್ಕೂ ಒಳ್ಳೇದು, ಆರೋಗ್ಯವಾಗೂ ಇರ್ತೀವಿ ನಾವು. ಗ್ಯಾಸ್ ಬಂದಿಲ್ಲ, ಗ್ಯಾಸ್ ಇಲ್ಲಲ್ಲ, ನಾವು ಅಡುಗೆ ಮಾಡೋಕ್ಕಾಗ್ತಿಲ್ಲ, ನಮ್ಮ ಜೀವನ ಬರ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ಮಾತಾಡ್ಕೊಳ್ಳೋದು ತಪ್ಪುತ್ತೆ. ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಉತ್ತಮ ಆಗುತ್ತೆ. ಏನು ಅಲ್ಮೇಲಕ್ಕವರು ಸರೋಜಮ್ಮ ಮತ್ತೆ ಮುನಿಯಮ್ಮ ಒಟ್ಟಿಗೆ ಕುತ್ಕೊಂಡು ಮಾತುಕತೆ ಚೆನ್ನಾಗಿ ಜೋರಾಗಿ ನಡೀತೈತೆ. ಏನು ಹೊರಗಡೆ ಏನಾದರೂ ಟ್ರಿಪ್ ಹೊಟ್ಟಿದ್ದೀರಾ ನೀವು? ಈಗ ಬೇರೆ ಬಸ್ಸು ಫ್ರೀ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಕೆ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದೀರಾ? ಹಾಗಾದ್ರೆ ನಿಮ್ಮ ಜೊತೆ ನಾನು ಬರ್ತೀನಿ. ತನ್ನನ್ನು ಮಾತ್ರ ಬಿಟ್ಟು ಹೋಗ್ರಿ. ನನಗಂತೂ ಈ ಊರಲ್ಲಿ ಇದ್ದು ಕೆಲಸ ಮಾಡಿ ಸ್ವಲ್ಪ ಬಿಕ್ಕಟ್ಟಾಗ್ಬಿಟ್ಟಿದೆ. ನಾನು ಕೂಡ ನಿಮ್ಮ ಜೊತೆ ಹೊರಗಡೆ ಬಂದು ಹೊಸ ಸ್ಥಳಗಳನ್ನ ನೋಡ್ಬೇಕು ಅಂತ ಇದ್ದೀನಿ. ನೀವು ಮಾತ್ರ ನನ್ನ ಬಿಟ್ಟು ಹೋಗ್ಬೇಡ್ರಿ ಹೋಗೋದಾದ್ರೆ. ಎಮ್ಮೆಗೆ ಯಾರೋ ಚಿಂತೆ ಆದ್ರೆ ಕೋಣನಿಗೆ ಇನ್ನೇನೋ ಚಿಂತೆ ಏನಂತೆ. ಆ ರೀತಿ ಆಯ್ತು ನಮ್ಮ ಪರಿಸ್ಥಿತಿ. ನಾನು ನಮ್ಮ ಮನೇಲಿ ಗ್ಯಾಸ್ ಇಲ್ಲ, ಡಿಶ್ ಬಿಲ್ ಕಟ್ಟಕ್ಕೆ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಪರದಾಡ್ತಿದ್ರೆ ಈ ಅಮ್ಮ KSRTC ಬಸ್ನಲ್ಲಿ ಟ್ರಿಪ್ ಹೋಗ್ತೀರಾ ಅಂತ ಕೇಳಕ್ ಬಂದವಳೆ. ನೋಡಿ ಹೆಂಗಾಯ್ತದೆ. ಸುಶೀಲಾ ಇಲ್ಲಿ ಸಮಸ್ಯೆ ಆಗಿರೋದು ಅಲ್ಮೇಲಕ್ಕಂಗೆ ಯಾವುದೇ ರೀತಿ ಟ್ರಿಪ್ ಏನು ಹೋಗಿಲ್ಲ. ದುಡ್ಡು ಇಲ್ಲ, ಹಂಗಾಗಿ ಇವಾಗ ಮಳೆ ಬೇರೆ ಬರ್ತೈತೆ, ಗ್ಯಾಸ್ ಇಲ್ಲ, ಅದು ಸಮಸ್ಯೆ. ಹಂಗಾಗಿ ಆಕಾಶನೇ ಕಳಚಿ ತಲೆ ಮೇಲೆ ಬಿದ್ದೈತೆ ನನಗೆ. ಅಲ್ಮೇಲಕ್ಕ ಕೂತಿರೋದು. ನಾವು ಏನು ಎತ್ತ ಕಷ್ಟ ಅಂತ ವಿಚಾರಿಸಕ್ಕೆ ಬಂದಿದ್ದೀವಿ. ಅವಕ್ಕ ಯಾವುದೇ ರೀತಿ ಟ್ರಿಪ್ ಏನು ಹೋಗಲ್ಲ, ತಲೆ ಕೆಡಿಸ್ಕೋಬೇಡ. ಹಂಗೂ ಏನಾರು ಹೋಗೋದಾದ್ರೆ ನಾವೆಲ್ಲ ಇದೀವಲ್ಲ, ಒಂದು ಟ್ರಿಪ್ ಹಾಕೊಂಡು ಬರೋಣ ಸಂಘದ ವತಿಯಿಂದ. ಎಲ್ಲರೂ ಸಂಘದಲ್ಲಿ ಇಷ್ಟಿಷ್ಟು ಅಂತ ದುಡ್ಡು ಹಾಕೊಂಡು ಬೇಕಾದ್ರೆ ಒಂದು ಟ್ರಿಪ್ 2 ದಿವಸ ಬೇಕಾದ್ರೆ ಒಂದು ಟ್ರಿಪ್ ಹೋಗ್ಬರೋಣ. ನಿನಗೆ ಆಸೆ ಐತೆ ತಾನೆ ಯಾವ ಥರ ಒಂದು ದಿವಸ ಹೋಗಿ ಬರೋಣ. ಪಾಪ ಈ ಅಕ್ಕನ ಮುಂದೆ ನೀನು ಹಿಂಗೆ ಬಂದು ಮಾತಾಡಿದ್ದು ಪಾಪ ಅಕ್ಕಂಗೆ ತುಂಬ ಬೇಜಾರಾಯಿತು. ಇದೇನಕ್ಕ ಹಿಂಗಂತೀರಾ? ನಾನು ಯಾರ ಮನಸ್ಸಿಗೂ ಬೇಜಾರು ಮಾಡಲ್ಲ, ನಿಮ್ಗೆ ಗೊತ್ತಲ್ವಾ. ನನಗೆ ಪರಿಸ್ಥಿತಿ ಈ ರೀತಿ ಇದೆ ಅಂತ ಬಿಟ್ಟು ನನಗೆ ಗೊತ್ತಿಲ್ಲ. ಏನೋ ಬರದಲ್ಲಿ ಖುಷಿಲಿ ಈ ರೀತಿ ಬಾಯಿ ತಪ್ಪಿ ಮಾತಾಡ್ಬಿಟ್ಟೆ. ಅದ್ಮೇಲಕ್ಕ ನಿಮ್ಮ ಮನೇಲಿ ಏನಾದ್ರು ಗ್ಯಾಸ್ ಇಲ್ವಾ? ಗ್ಯಾಸ್ನ ನಾನು ತಂದ್ಕೊಡ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ. ಈಗ ಮೊದಲಿದ್ದಂಗೆ 3-4 ದಿನ 5-6 ದಿನ ಈ ರೀತಿ ಗ್ಯಾಸ್ ಸಮಸ್ಯೆ ಆಗಿತ್ತಲ್ಲ, ಆ ರೀತಿ ಸಮಸ್ಯೆ ಇನ್ನು ಮುಂದೆ ಆಗಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಎಲ್ಲ ಕಡೆ ಗ್ಯಾಸ್ ಸಪ್ಲೈ ತುಂಬಾ ಚೆನ್ನಾಗಿ ಆಗ್ತೈತೆ. ಈಗ ಗ್ಯಾಸ್ ಬುಕ್ ಆಗ್ತಾ ಇರೋದು ಅದು ಟೆಕ್ನಿಕಲ್ ಇಶ್ಯೂ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡ್ರಿ. ಎಲ್ಲ ಕಡೆ ಗ್ಯಾಸ್ ಬುಕ್ ಆಗಿ ಎಲ್ಲ ಕಡೆ ಡೆಲಿವರಿ ಕೊಡ್ತಾ ಇದ್ದಾರೆ ಸೀನಿಯಾರಿಟಿ ವೈಸ್. ಹಾಗಾಗಿ ಗ್ಯಾಸ್ ಬುಕ್ ಸಮಸ್ಯೆ ಆಗ್ತಾ ಇದೆ. ಈಗೆಲ್ಲ ಸರೋಯ್ತು, ಎಲ್ಲ ಕಡೆ ಗ್ಯಾಸ್ ರೀಚ್ ಆಗ್ತಾ ಇದೆ. ಅಂಥದ್ರಲ್ಲಿ ನೀವು ಈ ರೀತಿ ಮುಖ ಮಾಡ್ಕೊಂಡು ಕೂತಿರೋದು ಒಂಚೂರು ಚೆನ್ನಾಗಿಲ್ಲ ಕಣಕ. ಒಂಚೂರು ಚೆನ್ನಾಗಿಲ್ಲ. ನೋಡ್ರಮ್ಮ, ನೋಡ್ರಿ ಅತ್ಲಾಗೆ ನಮ್ಮನೆ ಪರಿಸ್ಥಿತಿ ಕಷ್ಟನ ಕೇಳಕ್ಕೆ ನೀವಾದ್ರೂ ಬಂದಿದ್ರ ಅತ್ಲಾಗೆ. ನೀವು ಒಡ ಹುಡ್ದವ್ರು ಆಗ್ಬೇಕಾಯ್ತು. ಆದ್ರೂ ಅಕ್ಕಪಕ್ಕದವರು ನೆರೆಹೊರರಾಗಿರೋಕ್ಕೂ ನೀವು ಬಂದು ನನ್ನ ಕಷ್ಟ ಏನು ಅಂತ ಕೇಳ್ತಿದ್ದೀರಾ. ನಿಮಗೆ ಪುಣ್ಯ ಬರಲಿ. ಪುಣ್ಯ ಬರಲಿ. ದೇವ್ರು ನಿಮಗೆ ಒಳ್ಳೇದು ಮಾಡ್ಲಮ್ಮ, ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ನನ್ನ ಹತ್ರ ಗ್ಯಾಸ್ ಖಾಲಿ ಆಗಿತ್ತು ಅಂದ್ರೆ ನಿಮ್ಮ ಹತ್ರ ತುಂಬಿರೋದಿದ್ರು ನಾನು ಕೊಡ್ತೀನಿ. ಬೇಕಾದ್ರೆ ನಿಮ್ಮ ಬಂದಾದ್ಮೇಲೆ ಕೊಡುವಂತೆ. ಬೇಕಾದ್ರೆ ನಮ್ಮನೇಲಿ ಬಂದಿರು, ಬೇಜಾರು ಮಾಡ್ಕೊಬೇಡ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಆರೈಕೆ ಮಾತುಗಳನ್ನ ಆಡ್ತಿರಲ್ಲ. ನಾನು ನಿಜವಾಗ್ಲೂ ಪುಣ್ಯಶಾಲಿ. ಎಷ್ಟೋ ಜನಕ್ಕೆ ಊಟನೇ ಇರಲ್ಲ, ಇನ್ನು ಎಷ್ಟೋ ಜನಕ್ಕೆ ಊಟ ಆಯ್ತಾ ಕೇಳೋರೇ ಇರಲ್ಲ. ನನಗೆ ನೀವಾದ್ರೂ ಇದ್ದೀರಾ, ನನ್ನ ಅಕ್ಕ ತಂಗಿ ಇರ್ತಾರ. ನಾನು ಯಾವಾಗಲೂ ನಿಮ್ಗೆ ಚಿರಋಣಿ ಆಗಿರ್ತೀನಿ ಕಣೆ ಅಮ್ಮ. ನನಗೆ ಯಾವಾಗಲೂ ನಿಮಗೆ ಚಿರಋಣಿ ಆಗಿರ್ತೀನಿ.
ಏನ್ ಮಾತು ಅಂತ ಆಡ್ತೀವಿ ಬಿಡಕ್ಕ, ಸುಮ್ಮನಿರಕ್ಕ. ನಾವೆಲ್ಲ ಒಂದೇ ಊರ್ನವರು, ಬೇರೆ ಬೇರೆ ಮನೆಯವರಾಗಿರ್ಬೋದು, ಆದ್ರೆ ಒಂದೇ ತಾಯಿ ಮಕ್ಳಿದ್ದಂಗೆ ನಾವೆಲ್ಲ. ನಿನಗೆ ಕಷ್ಟ ಆಯ್ತು ಅಂದ್ರೆ ನಾನು ಬಂದು ಸರಿಪಡಿಸ್ತೀನಿ, ನನಗೆ ಕಷ್ಟ ಆಯ್ತು ಅಂದ್ರೆ ನೀವೆಲ್ಲ ಬಂದು ಸರಿಪಡಿಸ್ಬೇಕು. ಹಾಗಿದ್ದಾಗ ಮಾತ್ರ ನಾವೆಲ್ಲ ಹೊಂದಾಣಿಕೆಯಿಂದ ಅನ್ಯೋನ್ಯವಾಗಿ ಚೆನ್ನಾಗಿರ್ತೀವಿ. ಇಲ್ಲಾಂತಂದ್ರೆ ಹೇಳಿಕೆ ಮಾತುಗಳು ಕೇಳ್ಕೊಂಡು ನಮ್ಮಲ್ಲೇ ಹೊಡೆದಾಟ ಈ ರೀತಿ ಆಗ್ಬಿಟ್ಟು ಎಲ್ಲ ಬೇರೆ ಬೇರೆ ಆಗ್ತೀವಿ. ಸುಮ್ಮನೆ ಆ ಥರ ಏನಾಗಲ್ಲ. ಕಷ್ಟ ಎಲ್ಲರಿಗೂ ಬರುತ್ತೆ, ಹಂಗಂತ ನಾವು ಕೆಟ್ಟ ಕೆಲಸ ಮಾಡಕ್ ಹೋಗ್ಬಾರ್ದು. ಕೆಟ್ಟ ಪರಿಣಾಮನ ತಂದ್ಕೊಳಕ್ಕೆ ನಾವು ಹೋಗ್ಬಾರ್ದು. ಒಳ್ಳೆ ದೃಷ್ಟಿಕೋನದಲ್ಲೇ ಇರಬೇಕು, ಯಾವಾಗಲೂ ತಾಳ್ಮೆಯಿಂದ ಯೋಚಿಸಬೇಕು, ಅವಾಗ ಎಲ್ಲರಿಗೂ ಒಳ್ಳೇದಾಗುತ್ತೆ. ಆಗೋದೆಲ್ಲ ಒಳ್ಳೇದು ಅಂದ್ಕೊಂಡು ಸುಮ್ಮನೆ ಶಾಂತಿಯಿಂದ ತಾಳ್ಮೆಯಿಂದ ಇರಬೇಕು, ಆವಾಗ ಆಗೋದೆಲ್ಲ ಒಳ್ಳೆ ರೀತಿಯಿಂದಲೇ ಆಗಿ ಸದುಪಯೋಗ ಆಗುತ್ತೆ. ನೋಡ್ರಿ ಎಂತೆಂತ ಬಿಸಿಲು ಬಂತು, ಶಾಖ ಬಂತು, ಧಾರಾಕಾರ ಮಳೆ ಸುರಿದು ಪ್ರವಾಹ ಆಗೋಯ್ತು, ಕೆಟ್ಟ ಮಾರಕ ಕಾಯಿಲೆಗಳೆಲ್ಲ ಬಂದ್ವು, ಅಗತ್ಯ ವಸ್ತುಗಳಂತ ಏನು LPG ಗ್ಯಾಸ್ ಸಿಗ್ತದೆ, ಪೆಟ್ರೋಲ್ ಡೀಸೆಲ್ ಎಲ್ಲ ರೇಟ್ ಜಾಸ್ತಿ ಆಯ್ತು, ಮನುಷ್ಯ ಮಾಡಿ ಕೃತ್ಯಗಳಿಂದ ಎಲ್ಲೆಲ್ಲ ಊಟ ಕುಸಿತ ಎಲ್ಲ ಆಯ್ತು, ಅರಣ್ಯ ಹಾನಿ ಎಲ್ಲ ಆಯ್ತು. ಈಗೆಲ್ಲ ಆದ್ರೂ ಮನುಷ್ಯ ಇವಾಗ ತಕ್ಕ ಮಟ್ಟಿಗೆ ಚೆನ್ನಾಗಿ ಬದುಕೊಂಡು ಹೋಗ್ಬೇಕು, ಯಾರಿಗೂ ಅನ್ಯಾಯ ಮಾಡಬಾರ್ದಂತ ಅರಿವಾಯ್ತು ಕೋವಿಡ್ ಕಾಯಿಲೆ ಬಂದಾಗ. ಅಂಥದ್ರಲ್ಲಿ ಇಡೀ ಎಲ್ಲರಿಗೂ ಬಂದಿರೋ ಸಮಸ್ಯೆನ ತನಗೊಬ್ಬಳಿಗೆ ಬಂದಿದೆ ಅಂತ ಬಿಟ್ಟು ಕೂತ್ಕೊಂಡ್ರೆ ಜೀವನ ಹೆಂಗಾಕ ಸಾಗುತ್ತೆ? ಸುಮ್ಮನಿರಕ್ಕ. ಎಲ್ಲ ಒಳ್ಳೇದಾಗುತ್ತೆ, ಆಗೋದೆಲ್ಲ ಒಳ್ಳೇದಕ್ಕೆ, ಹೌದಲ್ವಾ? ಸರೋಜಮ್ಮ ಹೇಳ್ತಿರೋದು ಕರೆಕ್ಟ್. ನೋಡ್ರಿ, ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಾಮೆಂಟ್ ಮಾಡ್ರಿ. ನಿಮ್ಗೇನಾದ್ರು ಮೊದ್ಲಿನ ಥರ ಇವಾಗ LPG ಸಮಸ್ಯೆ ಆಗ್ತಿದ್ಯಾ? ಯಾವುದೇ ಕಾರಣಕ್ಕೂ LPG ಸಮಸ್ಯೆ ಆಗಲ್ಲ, ಯಾಕಂದ್ರೆ ಗೌರ್ಮೆಂಟ್ ಇವಾಗ ಎಲ್ಲ ಕಡೆ LPGನ ಕೊಡ್ತೈತೆ. ಜಾಗತಿಕ ಮಟ್ಟದಲ್ಲಿ ಒಪ್ಪಂದಗಳು ವಿಭಿನ್ನವಾಗಿ ಬಿಗಿಯಾಗ ಇವೆ. ನಿಮಗೇನಾಗಿದ್ರು ಈ ನಮ್ಮ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಶುಭ ದಿನ.